ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ಇನ್ನು ಏನಕ್ಕೆ ತಡ, ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಹೋಗ್ತಾ ಇರೋದು ಜಮತಾಳ ಅಂತ, ಅದಕ್ಕೆ ಜಂಬದ ಹಳ್ಳ ಅಂತಲೂ ಅಂತಾರೆ. ನಾರ್ಮಲಾಗೆಲ್ಲ ಜಮತಾಳ ಅಂತ ಅಂದ್ಬಿಟ್ಟು ಅದು ಹಂಗೆ ಪ್ರೊನೌನ್ಸ್ ಆಗಿದೆ. ಸೊ ತರೀಕೆರೆಯಿಂದ 6 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಅದು ಜಮತಾಳ ಚೆಕ್ ಡ್ಯಾಮ್ ಅಂತ ಅಂತಾರೆ. ಸೊ ಈ ಸಲ ಸಿಕ್ಕಾಬಟ್ಟೆ ಮಳೆ ಆಗಿದೆ ನಮ್ಮ ಸೈಡಲ್ಲಿ. ಸೊ ನೋಡ್ಕೊಬರೋಣ, ಸಿಕ್ಕಾಬಟ್ಟೆ ನೀರು ಬರ್ತಾ ಇದೆ ಅಂತ ಹೇಳಿದ್ರು. ನಾವು ಬಂದು ರೀಚ್ ಆದ್ವಿ. ನಾವು ನಿಯರ್ ಇದ್ದಾಗಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಚಾನಲ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಅದು ದುರ್ಗ ಹೋಗುತ್ತೆ, ಭದ್ರಾ ಚಾನಲ್ ಅದು. ನೋಡಿ ಹೆಂಗಿದೆ ಹೋಗೋಕ್ಕೆ, ನಿಜವಾಗ್ಲೂ ಸಿಕ್ಕಾಬಟ್ಟೆ ಭಯ ಆಗ್ತಾಯಿತ್ತು. ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು, ಆದ್ರೂ ಕಾಲೆಲ್ಲ ಫುಲ್ ಶಿವರ್ ಆಗ್ತಾಯಿತ್ತು. ಈ ಥರ ಮಾಡಿದ್ದಾರೆ. ನನಗೆ ಒಂಥರ ವಾಟರ್ಫೋಬಿಯಾ ಅಂತ ಅನಿಸುತ್ತೆ. ನನಗೆ ನೀರು ನೋಡಿದ್ರೆ ಎಷ್ಟು ಇಷ್ಟನೋ ಅಷ್ಟೇ ಭಯ ಆಗುತ್ತೆ. ಅಲ್ಲಿ ನಡ್ಕೊಂಡು ಹೋಗೋಕ್ಕೂ ನಂಗೆ ಭಯ ಆಗ್ತಾಯಿತ್ತು. ಅಲ್ಲಿ ನೋಡಿ ಎಷ್ಟು ದೊಡ್ಡಕ್ಕಿದೆ ಚಾನಲ್ ಅಂತ. ಸ್ವಲ್ಪ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾಕಂದರೆ ಅದು ಅಷ್ಟೊಂದು ಸೇಫ್ಟಿ ಏನಿಲ್ಲ, ಜಸ್ಟ್ ಕಂಬಿ ಹಾಕಿದ್ದಾರೆ ಅಷ್ಟೇ. ನೋಡಿ ಅದೆಷ್ಟು ಓಪನ್ ಇದೆ. ನಾವಿವಾಗ ಎಷ್ಟು ಹೈಟಲ್ಲಿ ಇದ್ದೀನಿ ಅಂತ ನಾನು ತೋರಿಸ್ತೀನಿ ಇರಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಸೈಡಲ್ಲಿ, ನೋಡಿ ಎಷ್ಟು ಹೈಟಲ್ಲಿ ಇದ್ದೀವಿ ನಾವು ಅಂತ. ಅಲ್ಲಿ ತನಕ ಹೋಗೋ ತನಕ ಏನು ಹೈಟಲ್ಲಿ ಇರಲಿಲ್ಲ ನಾವು, ಅದಕ್ಕೆ ಸ್ವಲ್ಪನೂ ಗಾಳಿ ಬರ್ತಾ ಇರಲಿಲ್ಲ. ನೋಡಿ ಎಷ್ಟು ಹೈಟಲ್ಲಿ ಇದ್ದೀವಿ ನಾವು ಅಂತ. ಮುಂದೆ ಹೋಗ್ತಾ ಹೋಗ್ತಾ ಹೆವಿ ಗಾಳಿ ಸ್ಟಾರ್ಟ್ ಆಗುತ್ತೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಮತ್ತು ಅಲ್ಲಿ ನೀರು ಬೇರೆ ಬರ್ತಾ ಇರತ್ತಾ, ಆ ನೀರ್ದು ಫೋರ್ಸ್ ಸಿಕ್ಕಾಬಟ್ಟೆ ಗಾಳಿ ಬರ್ತಾ ಇರುತ್ತೆ. ನೀರು ಬರೋ ಫೋರ್ಸ್ಗೂ ಗಾಳಿ, ಮತ್ತು ಅಷ್ಟು ಹೈಟಲ್ಲಿ ಇರೋದಕ್ಕೂ ಗಾಳಿ. ಮೊಬೈಲ್ ಕೂಡ ಹಿಂಗೆ ಇಟ್ಕೊಳಕ್ಕಾಗಲ್ಲ, ಅಷ್ಟು ಗಾಳಿ ಬರ್ತಾ ಇತ್ತು. ಎಷ್ಟು ಪೀಸ್ ಅನ್ಸತ್ತೆ ಅಂದರೆ ಮೇಲೋಗಿ ನಿಂತ್ಕೊಂಡು ಸುಮ್ಮನೆ ಸರೌಂಡಿಂಗ್ ಫುಲ್ ನೋಡಿದ್ರೆ ಒಂಥರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅಂತ ಅನಿಸುತ್ತೆ. ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ, ಸಿಕ್ಕಾಬಟ್ಟೆ ಅಡಿಕೆ ತೋಟನೇ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರು. ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ, ಫಸ್ಟ್ ಡೇ ಅದೆಲ್ಲ ಸಿಕ್ಕಾಬಟ್ಟೆ ಫೋರ್ಸಾಗಿ ಬರ್ತಾಯಿತ್ತಂತೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೂ ಸೀರಿಯಸ್ಲಿ ನೋಡೋಕ್ಕೆ ಸಖತ್ ಅನಿಸ್ತಾ ಇತ್ತು. ಅದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ, ಬಟ್ ರಿಯಲಾಗಿ ನೋಡೋಕ್ಕೆ ಸೀರಿಯಸ್ಲಿ ಸಖತ್ತಾಗಿತ್ತು. ಆ ಕಡೆ ನಮ್ಮ ಮತ್ತೆ ಭಯ ಆಗ್ತಿದೆ. ನಿಮಗೇನೆ ಗಾಳಿ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಎಷ್ಟು ಗಾಳಿ ಬರ್ತಾಯಿತ್ತು ಅಂದರೆ ನಾವು ಲಾಸ್ಟ್ ತನಕ ಹೋಗಲೇ ಇಲ್ಲ, ಯಾಕಂದರೆ ಲಾಸ್ಟ್ ತನಕ ಇನ್ನೂ ಜಾಸ್ತಿ ಗಾಳಿ ಬರ್ತಾ ಇರತ್ತೆ ಅಂತ. ಸೊ ಅದು ಡ್ಯಾಮ್ನ ನೋಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ರಿಟರ್ನ್ ಬರಬೇಕಾದ್ರೂ ಅಷ್ಟೇ ನನಗದು ಎಷ್ಟು ದೊಡ್ಡದಿದೆ ಅಂತ ಅನಿಸ್ತಾ ಇತ್ತು. ಆ ಪ್ಲೇಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಅಲ್ಲಿ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಈ ಕಡೆ ಬಂದರೆ ಇನ್ನೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ನ ಕ್ರಾಸ್ ಮಾಡಿದೆ. ನಾವು ಆಗಲೇ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಆ ಬ್ರಿಡ್ಜ್ ಮೇಲೆ ಇದ್ದಿದ್ದು. ನಾವು ಇವಾಗ ಈ ಕಡೆ ಇದ್ದೀವಿ. ನಾವು ಬ್ರಿಡ್ಜ್ ಮೇಲೆ ನಿಂತ್ಕೊಂಡಾಗ ಬ್ರಿಡ್ಜ್ ಆಪೋಸಿಟ್ ಅದು ಕಾಣಿಸ್ತಾ ಇತ್ತು ಅಲ್ವಾ ಡ್ಯಾಮ್. ಸೊ ಇವಾಗ ನಾವು ಅದೇ ಡ್ಯಾಮ್ ಹತ್ರನೇ ಬಂದಿದ್ವಿ. ಇವಾಗ ನಮಗೆ ಆಪೋಸಿಟಾಗಿ ಅದು ಬ್ರಿಡ್ಜ್ ಕಾಣಿಸುತ್ತೆ. ಇವಾಗ ನಾವು ಡ್ಯಾಮ್ ಹತ್ರ ಇದ್ದೀವಿ.
ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಒಂದು ಪುಟಾಣಿ ವ್ಲಾಗ್. ಇನ್ನು ಯಾರೆಲ್ಲ ಈ ಪ್ಲೇಸಿಗೆ ಹೋಗಿಲ್ಲ, ಯಾರೆಲ್ಲ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ತರೀಕೆರೆ ನಿಯರ್ ಇರೋರು ಇನ್ನೂ ಈ ಪ್ಲೇಸ್ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ತುಂಬ ಪೀಸಾಗಿ ಕಾಮಾಗಿ ಅಷ್ಟು ಜನ ಇರಲ್ಲ ಮತ್ತು ಅಷ್ಟು ಪೊಲ್ಯೂಟೆಡ್ ಏರಿಯಾ ಕೂಡ ಅಲ್ಲ, ಫುಲ್ ಗ್ರೀನರಿ ಇರೋ ಏರಿಯಾ. ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.